ನಾವು ಈ ಬುದ್ಧ ಪ್ರಜ್ಞೆ, ಬುದ್ಧ ಫೆಸ್ಟ್ ಅಂತಕ್ಕಂಥದ್ದನ್ನು 2024ರಿಂದಲೂ ಮಾಡ್ಕೊಂಡು ಬರ್ತಾಯಿದ್ದೀವಿ. 2024ರಲ್ಲಿ ಮೊದಲನೇ ಹಂತದಲ್ಲಿ ನಾವು ಗ್ರಾಮೀಣ ಭಾಗದ ಜನರು, ವಿಶೇಷವಾಗಿ ಮಹಿಳೆಯರನ್ನ ತಲುಪ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. 2025ರಲ್ಲಿ ನಗರ ಪ್ರದೇಶದಲ್ಲಿರ್ತಕ್ಕಂಥ ಯುವಕ ಯುವತಿಯರನ್ನ ತಲುಪ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಈಗ ಮೂರನೇ ಹಂತವಾಗಿ ನಾವು ಮಕ್ಕಳಲ್ಲಿ ಬುದ್ಧ ಪ್ರಜ್ಞೆಯನ್ನು ಬಿತ್ತತಕ್ಕಂಥ ಕೆಲಸವನ್ನು ನಾವು ಮಾಡ್ತಿದ್ವಿ. ಅದರಲ್ಲೂ ವಿಶೇಷವಾಗಿ ಮಾರಲ್ ಎಜುಕೇಷನ್, ಬುದ್ಧರ ಬಗ್ಗೆ ಕಥೆಗಳನ್ನ ಹೇಳ್ತಕ್ಕಂಥದ್ದು, ಮಕ್ಕಳಲ್ಲಿರ್ತಕ್ಕಂಥ ನೃತ್ಯ, ಕತೆ ಹೇಳ್ತಕ್ಕಂಥದ್ದು, ಚಿತ್ರಕಲೆ ಬಿಡಿಸ್ತಕ್ಕಂಥದ್ದು ಮತ್ತು ನಾಟಕಗಳನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು, ಇದನ್ನು 6 ವರ್ಷದಿಂದ 16 ವರ್ಷದ ಮಕ್ಕಳಲ್ಲಿ ಈ ಕಲೆಗಳನ್ನು ವಿಶೇಷವಾಗಿ ಬುದ್ಧ ಪ್ರಜ್ಞೆ ಮತ್ತು ನೈತಿಕ ಶಿಕ್ಷಣ ಮತ್ತು ಬುದ್ಧರ ಸಂದೇಶ ಮತ್ತು ಅಂಬೇಡ್ಕರ್ ಸಂದೇಶಗಳನ್ನ ಮಕ್ಕಳಲ್ಲಿ ಬಿತ್ತೋದ್ರ ಮೂಲಕ ಈ ಅಭಿಯಾನವನ್ನು, ಆನ್ಲೈನ್ ಅಭಿಯಾನ ಇದು. ಈ ಅಭಿಯಾನದಲ್ಲಿ 1 ವಾರಗಳ ಕಾಲ ನಡೆದಂಥ ಅಭಿಯಾನದಲ್ಲಿ ಚಾಮರಾಜನಗರದಿಂದ ಹಿಡಿದು ಬೀದರ್ವರೆಗೆ ಇರ್ತಕ್ಕಂಥ ಇಡೀ ಕರ್ನಾಟಕದಾದ್ಯಂತ ಎಷ್ಟು ಮಕ್ಕಳಿದ್ದಾವೋ ಸಾವಿರಾರು ಮಕ್ಕಳು ಈ ಅಭಿಯಾನದಲ್ಲಿ ಭಾಗವಹಿಸಿ ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗಾಕಿದ್ದಾರೆ. ಒಟ್ಟು 28 ಈವೆಂಟ್ಸು. ಈ ಈವೆಂಟ್ಸ್ಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಮಕ್ಕಳು ಅವರು ಏನೇನು ತಮ್ಮ ಪ್ರದರ್ಶನವನ್ನು ಪ್ರದರ್ಶಿಸಿದಾರೋ ಅದನ್ನು ತೀರ್ಪುಗಾರರು ಅದನ್ನು ಪ್ರಶಸ್ತಿಯನ್ನು ಮತ್ತು ಬಹುಮಾನವನ್ನು ಆಯ್ಕೆ ಮಾಡಿದ್ದಾರೆ. ಅದನ್ನು ನಾವು ಇದೇ ತಿಂಗಳು 9-10ನೇ ತಾರೀಕು ವಿಷ್ಣುವರ್ಧನ್ ಸ್ಮಾರಕದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಆ ಮಕ್ಕಳಿಗೆ ಬಹುಮಾನವನ್ನು ಕೊಡೋದ್ರ ಮೂಲಕ ಮತ್ತು ಅದೇ ಮಕ್ಕಳು ತಾವೇನು ಆನ್ಲೈನ್ನಲ್ಲಿ ಅವರು ತಮ್ಮ ಪ್ರತಿಭೆಯನ್ನು ಅಭಿವ್ಯಕ್ತಿಗೊಳಿಸಿದಾರೋ ಆ ಅಭಿವ್ಯಕ್ತಿಯನ್ನು ಮತ್ತೆ ಪ್ರದರ್ಶನ ಮಾಡ್ತಾರೆ. ಇದ್ರ ಜೊತೆಗೆ ನಾಡಿನ ಚಿಂತಕರು, ಬುದ್ಧ ಚಿಂತಕರು, ಸಾಹಿತಿಗಳು, ಕಲಾವಿದರು ಮತ್ತು ಬೇರೆ ಬೇರೆ ಸ್ತರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಹಿರಿಯ ಚೇತನಗಳು ಬಂದು ಉಪನ್ಯಾಸವನ್ನು ನೀಡೋದ್ರ ಮೂಲಕ ಮಕ್ಕಳಲ್ಲಿ ಮತ್ತಷ್ಟು ಆಸಕ್ತಿಯನ್ನು ಮೂಡಿಸೋದ್ರ ಜೊತೆಗೆ ಈ ಕಾರ್ಯಕ್ರಮದ ಒಂದು ವಿಶೇಷತೆ ಅಂತಕ್ಕಂಥದ್ದನ್ನು ತಮ್ಮ ಮಾಧ್ಯಮದ ಮೂಲಕ ನಾನು ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಮತ್ತು ನಾಡಿನ ಚಿಂತಕರು ಎಲ್ಲರೂ, ಹಿರಿಯರು, ಕಿರಿಯರು, ಮಕ್ಕಳು, ಮಹಿಳೆಯರು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಕೇಳ್ಕೊತಾ ಇದ್ದೇವೆ. ವಿಜಯಕಾಲ ಚಾನೆಲ್ಗೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದವನ್ನು ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ದ ಬುದ್ಧ ಫೆಸ್ಟ್ 2026 ಬುದ್ಧ ಪ್ರಜ್ಞೆ ಅಂತಕ್ಕಂಥ ಕಾರ್ಯಕ್ರಮ ಕಳೆದ 23/4/26ಕ್ಕೆ 6 ವರ್ಷದಿಂದ 15 ವರ್ಷದ ಮಕ್ಕಳಿಗೆ ಬುದ್ಧ ಪ್ರಜ್ಞೆಯನ್ನು ಬಿತ್ತುವಂಥ ಕಾರ್ಯಕ್ರಮ ಇದು. 1,000 ಮಕ್ಕಳು ಮತ್ತು 1,000 ಕುಟುಂಬ ಇದಕ್ಕೆ ಭಾಗವಹಿಸಿರ್ತಕ್ಕಂಥ ಆನ್ಲೈನ್ ಮೂಲಕ ಬುದ್ಧರ ವಿಚಾರ, ಬುದ್ಧರ ಜಾತಕ ಕಥೆಗಳು, ಅಂಬೇಡ್ಕರ್ ವಿಚಾರ, ಅಂಬೇಡ್ಕರ್ ಕಥೆಗಳು ಮತ್ತು ಅವರಲ್ಲಿ ಏನೇನು ಸ್ಕಿಲ್ ಇದೆ ಅದನ್ನು ಹೊರತರುವಂಥ ಭಾಳ ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ. ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಟಿ ವಿ ಮಾಧ್ಯಮ ಇರ್ಬೋದು, ಮೊಬೈಲ್ ಮಾಧ್ಯಮ ಇರ್ಬೋದು, ಮಕ್ಕಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದು, ಅರಿವು ಮೂಡಿಸ್ತಕ್ಕಂಥದ್ದು, ಇದು ಯಾವುದು ಕೂಡ ಟಿ ವಿ ಮಾಧ್ಯಮ ಮತ್ತು ಮೊಬೈಲ್ ಮಾಧ್ಯಮದಲ್ಲಿ ಆಗದಿರ್ತಕ್ಕಂಥದ್ದು ಭಾಳಷ್ಟು ದುರಂತಗಳನ್ನ ಇವತ್ತು ನಾವು ನೋಡ್ತಾಯಿದ್ದೀವಿ ಸಮಾಜದಲ್ಲಿ. ಅಂಥ ಮಕ್ಕಳಿಗೆ ನಾವು ಈ ಅರಿವಿನ ಮೂಲಕ ಅವರ ಬರವಣಿಗೆ ಇರ್ಬೋದು, ಅವ್ರ ಡ್ಯಾನ್ಸ್ ಇರ್ಬೋದು ಮತ್ತು ಕತೆ ಹೇಳ್ತಕ್ಕಂಥದ್ದು ಇರ್ಬೋದು ಮತ್ತು ಬೇರೆ ಬೇರೆ 28 ಈವೆಂಟ್ಸು ಮಕ್ಕಳು ಭಾಗವಹಿಸಿದ್ದಾರೆ. ಅದನ್ನು ಮತ್ತೆ ನಾವು ಪ್ರದರ್ಶನ ಮಾಡೋದ್ರ ಮೂಲಕ ಆ ಮಕ್ಕಳಿಗೆ ಒಂದು ಜಾಗೃತಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾವು ನಿಮ್ಮ ವಿಜಯಕಾಲ ಟಿ ವಿ ಚಾನಲ್ ಮೂಲಕ ಪ್ರತಿಯೊಬ್ಬರನ್ನು ಕೂಡ ಆಹ್ವಾನಿಸ್ತಾ ಇದ್ದೀವಿ. ನಿಮ್ಮ ಆಹ್ವಾನ ಪತ್ರಿಕೆ ನಿಮ್ಮ ಕೈಗೆ ತಲುಪಿಲ್ಲ ಅಂಥದ್ದು ಬೇಸರ ಬೇಡ. ನೀವು ಬುದ್ಧರ ಕಾರ್ಯಕ್ರಮಕ್ಕೆ, ಅಂಬೇಡ್ಕರ್ ಕಾರ್ಯಕ್ರಮ, ಅಂಬೇಡ್ಕರ್ ಪ್ರಜ್ಞೆ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸ್ತಿದ್ದೀವಿ, ನೀವು ಕೂಡ ಭಾಗವಹಿಸಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ.